ಎಲ್ಲರಿಗೂ ನಮಸ್ಕಾರಗಳು. ನನ್ನ ವೀಡಿಯೋ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ. ಇವತ್ತು ನಾನು ಮಾಡ್ತಾಯಿರೋದು ಬೆಳ್ಳುಳ್ಳಿ ಗೊಜ್ಜು ಮಾಡ್ತಾಯಿದ್ದೀನಿ. ಬಾಣ್ತೀರು ಕೊಡ್ತಾಯಿದ್ರು ನಮ್ಮ ಅಜ್ಜಿರು ಆಗಿನ ಕಾಲದಲ್ಲಿ. ಅದನ್ನು ಇವತ್ತು ಮಾಡಿ ತೋರಿಸ್ತಾಯಿದ್ದೀನಿ. ನೀವು ಈಗಿನ ಕಾಲದವರು ಮಾಡಿ ಕಲ್ತ್ಕೊಳ್ಳಿ. ಒಗ್ಗರಣೆಗೆ ಬೇಕಾಗಿರೋ ಸಾಸಿವೆ, ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಬೇಳೆ, ಈರುಳ್ಳಿ ಹಾಕಲ್ಲ ಇದಕ್ಕೆ. ರುಬ್ಬಕ್ಕೆ ಒಂದು ಚಮಚ ಹಾಕಿದ್ದೀನಿ ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ, ಮಾಂಸ ಸಾರ್ದು ಮಸಾಲೆ ಇದು, ಸ್ವಲ್ಪ ಚಕ್ಕೆ ಲವಂಗ, ಕಾಳು ಮೆಣಸು ಇಷ್ಟು ಹಾಕಬೇಕು. ಇಷ್ಟು ಮೆಣಸು ಇಟ್ಕೊಂಡಿದ್ದೀನಿ ನೋಡಿ, ಅಷ್ಟು ಮೆಣಸು ಹಾಕಬೇಕು. ಬೆಳ್ಳುಳ್ಳಿ 4 ಎಡ್ಕೊಂಡಿದ್ದೀನಿ ದಪ್ಪದು ನೋಡಿ. ರುಬ್ಬಕ್ಕೆ ಇದು ಒಂದು ಹೋಳು ಕೊಬ್ಬರಿಕಾಯಿ, ಒಂದು ಕಂತೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, ಇಷ್ಟು ರುಬ್ಬಿ ಒಗ್ಗರಣೆ ಮಾಡುವಾಗ ತೋರಿಸ್ತೀನಿ ನೋಡಿ. ಬೆಳ್ಳುಳ್ಳಿ ಗೊಜ್ಜಿಗೆ ಬೇಕಾಗಿರೋದು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಇದಕ್ಕೆ. ಸ್ವಲ್ಪ ತುಪ್ಪ ಹಾಕ್ತೇನೆ. ಎಣ್ಣೆ ತುಪ್ಪ ಹಾಕಿ ಮಾಡ್ತಾಯಿದ್ರು, ಹಂಗೆ ನಾನು ಮಾಡ್ತಾಯಿದ್ದೀನಿ. ನೀವು ಒಂದು ಸಾರಿ ಮಾಡಿ ತಿಳಿಸಿ. ಮತ್ತೆ ಬೇಯ್ತೈತೆ ನೋಡಿ, ಆಗಿದೆ ಅದು. ಇದಕ್ಕೆ ನೀರು ಹಾಕಂಗಿಲ್ಲ, ರುಬ್ಬಿರ್ತೀವಲ್ಲ ಅಷ್ಟೇ, ಒಂಚೂರು ಹಾಕ್ಬೇಕು ಅಷ್ಟೇ. ಅಷ್ಟೇ ನೀರು ಹಾಕೋದು. ಇದನ್ನು ಸ್ವಲ್ಪ ಅನ್ನದ ತಲೆ ಮೇಲೆ ಒಂದು ಸ್ವಲ್ಪ ಹಾಕೊಂಡ್ರೆ ಒಂದು ತಟ್ಟೆ ಅನ್ನ ತಿಂತಾಯಿದ್ದೆ ನಾವು ಮಾಡ್ತೀವಿ. ಬಿಸಿ ಬಿಸಿ ಕುಶ್ಲಕ್ಕಿ ಅನ್ನ, ಬೆಳ್ಳುಳ್ಳಿ ಗೊಜ್ಜು. ರುಚಿ ಹಾಕ್ತಾಯಿದ್ದೀನಿ ನೋಡಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋದು ರುಚಿ. ಮಾತ್ರ ಅರಿಶಿನ ಪುಡಿ ಹಾಕಿರಲಿಲ್ಲ ಅವಾಗ, ಇವಾಗ ಹಾಕ್ತೇನೆ. ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಬೇಯಲಿ, ಒಂದು 10 ನಿಮಿಷ ಮುಚ್ಚಿ ಮಡಗ್ತೀನಿ. ಬೇಯ್ತಾ ಇದೆ, ಮತ್ತು ವಾಸನೆ ಬರ್ತಾಯಿದೆ ನೋಡಿ. ಕಳ್ಳೆ ಹಾಕಂಗಿಲ್ಲ ಇದಕ್ಕೆ. ಬೇಕು ಅಂದರೆ ಒಂದು ಸ್ವಲ್ಪ ಗಸಗಸೆ ಇದ್ದರೆ ಹಾಕ್ಬೋದು. ಇವಾಗ ತುಂಬ ರೈಟ್ ಆಗಿದೆಯಲ್ಲ, ಅದಕ್ಕೆ ನಾನು ಗಸಗಸೆ ತಂದಿಲ್ಲ. ನೋಡಿ ಆಗಿದೆ, ಗೊಮ್ಮಂತ ವಾಸನೆ ಬರ್ತಾಯಿದೆ. ಇಷ್ಟು ಗಟ್ಟಿ ಬರ್ತದೆ ಬೆಂದರೆ. ನಿಮ್ಗೆ ಎಷ್ಟು ಬೇಕಷ್ಟು ಅನ್ನಕ್ಕೆ ಹಾಕೊಂಡು ಬಿಸ್ಕೊಂಡು ತಿನ್ಬೋದು. ಬಿಸಿ ಬಿಸಿ ಮಾಡ್ಕೊಂಡು 2 ದಿವಸ ಇಟ್ಕೊಬೋದು, 2 ದಿವಸ 3 ದಿವಸ ಇಟ್ಕೊಬೋದು ಬೇಯಿಸಿ ಬಿಸಿ. ನೋಡಿ ಆಗಿದೆ ನೋಡಿ. ಬೆಳ್ಳುಳ್ಳಿ ಗೊಜ್ಜು ರೆಡಿಯಾಗಿದೆ. ಇದ್ರ ಜೊತೆ ಕುಸ್ಲಕ್ಕಿ ಅನ್ನ ಮಾಡ್ತಾಯಿದ್ದೋ. ಇವಾಗ ಕುಸ್ಲಕ್ಕಿ ಅನ್ನ ಮಾಡಿಲ್ಲ, ಬೆಂತಕ್ಕಿ ಅನ್ನನೇ ಮಾಡಿದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಂಡು ಗೊಜ್ಜಲ್ಲಿ ತಿನ್ಬೋದು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನನ್ನ ವೀಡಿಯೋ ನೋಡಿ.